ನಮಸ್ಕಾರ. ಯಾರೂ ಇಲ್ಲ, ನಿನಗಾಗಿ ನೀ ಬದುಕು, ನಿನಗೆ ನೀನೇ ಬೆಳಕು. ಈ ಮಾತು ಒಂದು ಸಾಲಿನಂತಿರಬಹುದು, ಆದರೆ ಅದರ ಒಳಗೆ ಒಂದು ಜೀವನದ ತತ್ವವಿದೆ. ನಾವು ಎಲ್ಲರೂ ಜೀವನದಲ್ಲಿ ಯಾರಾದರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು, ನಮ್ಮನ್ನು ಬೆಂಬಲಿಸಬೇಕು ಎಂದು ನಿರೀಕ್ಷಿಸುತ್ತೇವೆ. ಆದರೆ ನಿಜವಾದ ಸತ್ಯ ಏನೆಂದರೆ, ಎಲ್ಲ ಸಮಯದಲ್ಲೂ ನಮ್ಮ ಜೊತೆಯಲ್ಲಿ ಇರುವ ಒಬ್ಬನೇ ಒಬ್ಬ ವ್ಯಕ್ತಿ ಎಂದರೆ ಅದು ಸ್ವತಃ ನಮಗೆ ನಾವೇ. ಒಮ್ಮೆ ಯೋಚಿಸಿ, ಕಷ್ಟ ಬಂದಾಗ ಕೆಲವರು ದೂರವಾಗುತ್ತಾರೆ, ಯಶಸ್ಸು ಬಂದಾಗ ಹಲವರು ಹತ್ತಿರ ಬರುತ್ತಾರೆ. ಆದರೆ ನಿನ್ನ ಕಣ್ಣೀರು ನೋಡಿದವನು, ನಿನ್ನ ನೋವನ್ನು ನಿಜವಾಗಿ ಅನುಭವಿಸಿದವನು ನಿನ್ನ ಒಳಗಿರುವ ನಿನ್ನ ಮನಸ್ಸೇ ಆಗಿರುತ್ತದೆ. ಆದ್ದರಿಂದ ನಿನ್ನ ಜೀವನದ ಅತ್ಯಂತ ನಂಬಿಕೆಯ ಸಂಗಾತಿ ಎಂದರೆ ನಿನಗೆ ನೀನೇ ಆಗಬೇಕು. ನೀನು ನಿನ್ನನ್ನು ಪ್ರೀತಿಸದಿದ್ದರೆ ಜಗತ್ತು ನಿನ್ನನ್ನು ಏಕೆ ಪ್ರೀತಿಸಬೇಕು? ನೀನು ನಿನ್ನನ್ನು ನಂಬದಿದ್ದರೆ ಇತರರು ನಿನ್ನ ಮೇಲೆ ನಂಬಿಕೆ ಇಡುವುದು ಹೇಗೆ? ಜೀವನದಲ್ಲಿ ಎಲ್ಲರೂ ಬೆಳಕಾಗಲು ಸಾಧ್ಯವಿಲ್ಲ, ಆದರೆ ನೀನು ನಿನ್ನ ಜೀವನಕ್ಕೆ ಬೆಳಕಾಗಬಹುದು. ಇದಕ್ಕೆ ದೊಡ್ಡ ಸಾಧನೆಗಳು ಬೇಕಿಲ್ಲ, ಸಣ್ಣ ಸಣ್ಣ ನಿರ್ಧಾರಗಳು ಸಾಕು. ನಿನ್ನನ್ನು ತಲೆ ತಗ್ಗಿಸಿಕೊಳ್ಳದೆ ಇರೋದು, ನಿನ್ನ ಕನಸುಗಳನ್ನು ಬಿಟ್ಟು ಬಿಡದೆ ಹಿಡಿದುಕೊಳ್ಳೋದು, ಸೋಲಾದರೂ ಮತ್ತೆ ಎದ್ದೇಳೋದು, ಈ ಮೂರನ್ನು ಅಳವಡಿಸಿಕೊಳ್ಳಬೇಕು. ಯಾರಾದರೂ ಬರ್ತಾರೆ, ನನ್ನ ಜೀವನ ಬದಲಿಸುತ್ತಾರೆ ಅಂತ ಕಾಯಬೇಡ. ನಿನ್ನ ಜೀವನ ಬದಲಿಸುವ ಶಕ್ತಿ ನಿನ್ನೊಳಗೆ ಇದೆ. ಕತ್ತಲೆ ಎಷ್ಟು ಗಾಢವಾದರೂ ಒಂದು ಚಿಕ್ಕ ದೀಪ ಸಾಕು ಅದನ್ನು ದೂರ ಮಾಡಲು. ಆ ದೀಪ ನೀನೇ ಆಗು. ನಿನ್ನೊಳಗಿನ ಶಕ್ತಿಯನ್ನು ಅರಿತುಕೊಂಡಾಗ ನೀನು ಒಬ್ಬನಲ್ಲ, ನೀನೇ ಒಂದು ಶಕ್ತಿ. ನಿನ್ನ ಹೆಜ್ಜೆಗಳು ನಿಧಾನವಾಗಿದ್ದರೂ ಪರವಾಗಿಲ್ಲ, ಆದರೆ ನಿಲ್ಲಬೇಡ. ಯಾರೂ ಇಲ್ಲದಾಗ ನೀನೇ ನಿನ್ನ ಜೊತೆ ಇರಬೇಕು. ನಿನಗಾಗಿ ನೀ ಬದುಕಿದಾಗ ಮಾತ್ರ ನಿಜವಾದ ಸಂತೋಷ ಸಿಗುತ್ತದೆ. ನಿನಗೆ ನೀನೇ ಬೆಳಕಾದಾಗ ಮಾತ್ರ ಜೀವನ ಅರ್ಥವಾಗುತ್ತದೆ. ನಿನ್ನ ಕಥೆಯನ್ನು ನೀನೇ ಬರೆಯಬೇಕು. ನಿನ್ನ ಜೀವನದ ಹೀರೋ ನೀನೇ ಆಗಬೇಕು. ಸಂಬಂಧಗಳು ದೂರವಾದಾಗ ನೋವು ಆಗದೇ ಇರುವುದಿಲ್ಲ, ಅದು ಸಹಜ. ಆದರೆ ಅದೇ ಸಮಯದಲ್ಲಿ ಧೈರ್ಯ ತಂದುಕೊಳ್ಳುವುದು ಕೂಡ ಸಾಧ್ಯ. ಅದು ಒಂದು ದಿನದಲ್ಲಿ ಆಗೋದಿಲ್ಲ, ಆದರೆ ನಿಧಾನವಾಗಿ ನಿರ್ಮಿಸಿಕೊಳ್ಳಬಹುದಾದ ಅದ್ಭುತ ಶಕ್ತಿ. ಮೊದಲು ಒಂದು ಸತ್ಯವನ್ನು ಒಪ್ಪಿಕೊಳ್ಳಬೇಕು, ಎಲ್ಲ ಸಂಬಂಧಗಳು ಶಾಶ್ವತವಲ್ಲ. ಕೆಲವರು ನಮ್ಮ ಜೀವನದಲ್ಲಿ ಬರೋದು ನಮಗೆ ಪಾಠ ಕಲಿಸಲು, ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು. ಇದು ಕಠಿಣವಾದ ಸತ್ಯ, ಆದರೆ ಒಮ್ಮೆ ಇದನ್ನು ಮನಸ್ಸಿನಲ್ಲಿ ಸ್ವೀಕರಿಸಿದರೆ ನೋವು ಕಡಿಮೆಯಾಗಲು ಶುರುವಾಗುತ್ತದೆ. ನೋವನ್ನು ಒತ್ತಿ ಹಾಕಬೇಡಿ. ಅಳಬೇಕೆನಿಸಿದರೆ ಅತ್ತು ಬಿಡಿ. ಮಾತನಾಡಬೇಕೆನಿಸಿದರೆ ವಿಶ್ವಾಸದ ಒಬ್ಬರ ಜೊತೆ ಮಾತನಾಡಿ. ಮನಸ್ಸಿನಲ್ಲೇ ಹಿಡಿದುಕೊಂಡರೆ ಅದು ಇನ್ನಷ್ಟು ಭಾರವಾಗುತ್ತದೆ. ಧೈರ್ಯ ಅಂದರೆ ನೋವಿಲ್ಲ ಅನ್ನೋದಲ್ಲ, ನೋವಿದ್ದರೂ ಮುಂದಕ್ಕೆ ಹೋಗುವ ಶಕ್ತಿ. ನಿನ್ನ ಮೌಲ್ಯವನ್ನು ನೆನಪಿಸಿಕೊ. ಯಾರಾದರೂ ದೂರವಾದ್ದರಿಂದ ನಿನ್ನ ಮೌಲ್ಯ ಕಡಿಮೆಯಾಗೋದಿಲ್ಲ. ಕೆಲವರು ನಮ್ಮ ಜೀವನದಿಂದ ಹೊರ ಹೋಗುತ್ತಾರೆ, ಅದರಿಂದ ನಾವು ಕಡಿಮೆ ಆಗೋದಿಲ್ಲ. ಅದು ಅವರ ಪಯಣದ ಭಾಗವಾಗಿರುತ್ತದೆ. ಸಣ್ಣ ಸಣ್ಣ ಬದಲಾವಣೆಗಳಿಂದ ಆರಂಭಿಸಿ ನಿನ್ನನ್ನು ಸಂತೋಷಪಡಿಸುವ ಕೆಲಸಗಳನ್ನು ಮಾಡು. ಹಳೆಯ ಹವ್ಯಾಸಗಳನ್ನು ಮತ್ತೆ ಹಿಡಿದುಕೋ. ದಿನದ ಒಂದಿಷ್ಟು ಸಮಯ ನಿನಗೆ ನೀನೇ ಕೊಡು. ನಿಧಾನವಾಗಿ ಮನಸ್ಸು ಶಾಂತವಾಗುತ್ತದೆ. ಏಕೆ ಇದು ನನ್ನ ಜೊತೆ ಆಯಿತು ಅನ್ನೋ ಪ್ರಶ್ನೆ ಬಿಟ್ಟು ಇದರಿಂದ ನಾನು ಏನು ಕಲಿತೆ ಅನ್ನೋ ಪ್ರಶ್ನೆ ಕೇಳಲು ಶುರು ಮಾಡು. ಈ ಬದಲಾವಣೆ ನಿನ್ನ ಒಳಗಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಒಂಟಿತನವನ್ನು ಶತ್ರುವಾಗಿ ನೋಡಬೇಡಿ, ಅದನ್ನೇ ನಿನ್ನ ಗೆಳೆಯನನ್ನಾಗಿಸಿಕೊಳ್ಳಿ ಅಥವಾ ಗೆಳತಿಯನ್ನಾಗಿಸಿಕೊಳ್ಳಿ. ಆ ಸಮಯದಲ್ಲಿ ನೀನು ನಿನ್ನನ್ನು ಹೆಚ್ಚು ಅರಿತುಕೊಳ್ಳುತ್ತೀಯೇ. ಯಾರಾದರೂ ಹೋಗಿದ್ದಾರೆ ಅಂದರೆ ನಿನ್ನ ಜೀವನ ಮುಗಿದಂತಲ್ಲ, ಅದು ಹೊಸ ಅಧ್ಯಾಯ ಆರಂಭವಾದಂತೆ. ಧೈರ್ಯ ಅಂದರೆ ಕುಸಿಯದಿರೋದು ಅಲ್ಲ, ಕುಸಿದರೂ ಮತ್ತೆ ನಿಂತುಕೊಳ್ಳೋ ಶಕ್ತಿ. ನೀನು ನಿಧಾನವಾಗಿ ಮತ್ತೆ ಬೆಳಗುತ್ತೀಯ. ನಿನ್ನೊಳಗಿನ ಬೆಳಕು ಯಾವತ್ತೂ ಆರೋದಿಲ್ಲ. ದುಃಖವನ್ನು ಮರೆತೇ ಬಿಡಬೇಕು ಅನ್ನೋದು ಮನಸ್ಸಿಗೆ ಬರುತ್ತದೆ, ಆದರೆ ನಿಜವಾಗಿ ನೋಡಿದರೆ ದುಃಖವನ್ನು ಸಂಪೂರ್ಣವಾಗಿ ಅಳಿಸಿಬಿಡೋದು ಸಾಧ್ಯವಿಲ್ಲ. ಅದನ್ನು ನಿಧಾನವಾಗಿ ತಗ್ಗಿಸಿಕೊಳ್ಳುವುದು, ಅದರ ಜೊತೆ ಬದುಕುವುದನ್ನು ಕಲಿಯುವುದು, ಇದೇ ನಿಜವಾದ ದಾರಿ. ನೀನು ಈಗ ಅನುಭವಿಸುತ್ತಿರುವ ನೋವು ಸರಿಯೇ, ಅದನ್ನು ತಪ್ಪು ಅಂತ ಅಂದುಕೊಳ್ಳಬೇಡ. ಮನಸ್ಸಿಗೆ ನೋವಾಗಿದ್ದರೆ ಅದು ಬದುಕಿದೆ ಅನ್ನೋ ಸೂಚನೆ. ದುಃಖವನ್ನು ಹೇಗೆ ನಿಭಾಯಿಸಬಹುದು ಅಂದರೆ ಓಡಿ ಹೋಗಬೇಡ, ಎದುರಿಸು. ನನಗೆ ನೋವಿದೆ ಅಂತ ನಿನ್ನ ಮನಸ್ಸಿಗೆ ಒಪ್ಪಿಕೋ. ಅದನ್ನು ಒತ್ತಿ ಹಾಕಿದರೆ ಅದು ಮತ್ತೆ ಮತ್ತೆ ಬರುತ್ತದೆ.
ಎದುರಿಸಿದಾಗ ಮಾತ್ರ ನಿಧಾನವಾಗಿ ಕಡಿಮೆಯಾಗುತ್ತದೆ. ಬರೆಯುವ ಅಭ್ಯಾಸವಿಟ್ಟುಕೋ. ನಿನ್ನೊಳಗೆ ಇರುವ ಮಾತುಗಳನ್ನು ಕಾಗದಕ್ಕೆ ಬರೆಯಲು ಬಿಟ್ಟುಬಿಡು. ಯಾರಿಗೂ ಹೇಳೋಕ್ಕಾಗದ ಮಾತುಗಳು ಬರಹದಲ್ಲಿ ಹೊರಬಂದರೆ ಮನಸ್ಸು ಹಗುರವಾಗುತ್ತದೆ. ನೆನಪುಗಳನ್ನು ನಿಯಂತ್ರಿಸು. ಹಳೆಯ ಫೋಟೋಗಳು, ಚಾಟ್ಗಳು, ನೆನಪಿಸುವ ಹಾಡುಗಳು ಇವುಗಳನ್ನು ಕೆಲಕಾಲ ದೂರವಿಟ್ಟು. ಅದು ತಪ್ಪಲ್ಲ, ಅದು ನಿನ್ನ ಮನಸ್ಸಿಗೆ ವಿಶ್ರಾಂತಿ ಕೊಡುವುದು. ದೇಹ ಚಲನೆ ಮನಸ್ಸಿಗೆ ಔಷಧಿ. ಸ್ವಲ್ಪ ನಡೆದರೂ ವ್ಯಾಯಾಮ ಮಾಡಿದರೂ ಮನಸ್ಸಿನಲ್ಲಿ ಒಳ್ಳೆಯ ಹಾರ್ಮೋನುಗಳು ಬರುತ್ತವೆ. ಸಣ್ಣ ನಡೆ ಕೂಡ ದೊಡ್ಡ ಬದಲಾವಣೆ ತರಬಹುದು. ನಿನ್ನನ್ನು ನೀನೇ ಕಾಳಜಿ ವಹಿಸು. ಸರಿಯಾದ ಸಮಯಕ್ಕೆ ಊಟ, ನಿದ್ರೆ ಇವು ಸಾಮಾನ್ಯ ಅನ್ನಿಸಬಹುದು, ಆದರೆ ಮನಸ್ಸಿಗೆ ತುಂಬ ಮುಖ್ಯವಾದವು. ಸಮಯಕ್ಕೆ ಅವಕಾಶ ಕೊಡು. ಸಮಯವೇ ದೊಡ್ಡ ಚಿಕಿತ್ಸಕ. ಇವತ್ತು ತುಂಬ ಕಷ್ಟ ಅನಿಸಿದರೂ ಕೆಲ ದಿನಗಳ ನಂತರ ಅದು ಸ್ವಲ್ಪ ತಗ್ಗಿರುತ್ತದೆ. ಅದನ್ನೇ ನಿಧಾನವಾಗಿ ಗುಣವಾಗುವುದು ಅಂತಾರೆ. ಹೊಸ ಅರ್ಥ ಹುಡುಕು. ಈ ನೋವಿನೊಂದಿಗೆ ನೀನು ಏನು ಕಲಿತೆ? ನೀನು ಇನ್ನಷ್ಟು ಬಲಿಷ್ಠನಾಗಿದ್ದೀಯಾ? ಈ ಪ್ರಶ್ನೆಗಳು ನಿನ್ನನ್ನು ಮುಂದಕ್ಕೆ ಕರೆದೊಯ್ಯುತ್ತವೆ. ಮರೆಯೋದು ಅಂದರೆ ನೆನಪುಗಳೇ ಇಲ್ಲ ಅನ್ನೋದಲ್ಲ, ಅವು ನಿನ್ನನ್ನು ನೋಯಿಸದೇ ಇರೋ ಮಟ್ಟಕ್ಕೆ ಬದಲಾಗೋದು. ಈ ಹಂತವು ಕಳೆಯುತ್ತದೆ. ಇವತ್ತು ನಿನ್ನ ಕಣ್ಣೀರು ಇದ್ದರೂ ನಾಳೆ ನಿನ್ನ ಮುಖದಲ್ಲಿ ಮತ್ತೆ ನಗು ಬರುತ್ತದೆ. ನೀನು ಮುರಿದಿಲ್ಲ, ಸ್ವಲ್ಪ ಮಾತ್ರ ಕ್ಲಾಂತರಾಗಿದ್ದೀಯಾ ಅಷ್ಟೇ. ಸ್ವಲ್ಪ ಸಮಯ ಕೊಡು, ನೀನು ಮತ್ತೆ ನೀನಾಗುತ್ತೀಯಾ. ನಿನ್ನ ತಪ್ಪಿಲ್ಲದಿದ್ದರೂ ಯಾರಾದರೂ ಕಡೆಗಣಿಸಿದಾಗ ಅಥವಾ ದೂರವಾದಾಗ ಬರುವ ನೋವು ತುಂಬ ಆಳವಾದದ್ದು. ಅದು ಕೋಪ, ದುಃಖ, ಅಸಹಾಯಕತೆ ಎಲ್ಲವೂ ಒಂದೇ ಸಮಯದಲ್ಲಿ ಬರುತ್ತದೆ. ನಾನು ಏನು ತಪ್ಪು ಮಾಡಿದೆ ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ಕಾಡುತ್ತದೆ. ಮೊದಲು ಸ್ಪಷ್ಟವಾಗಿ ಅರಿತುಕೋ. ಎಲ್ಲ ದೂರವಾಗುವಿಕೆಯ ಕಾರಣ ನೀನು ಅಲ್ಲ. ಕೆಲವರು ತಮ್ಮ ಪರಿಸ್ಥಿತಿ, ತಮ್ಮ ಮನಸ್ಥಿತಿ ಅಥವಾ ತಮ್ಮ ಸ್ವಭಾವದ ಕಾರಣದಿಂದ ದೂರವಾಗುತ್ತಾರೆ. ಅದು ನಿನ್ನ ಮೌಲ್ಯಕ್ಕೆ ಸಂಬಂಧಪಟ್ಟದ್ದು ಆಗಿರುವುದಿಲ್ಲ. ಆದರೆ ಈ ನೋವನ್ನು ಹೇಗೆ ನಿಭಾಯಿಸಬೇಕು? ನಿನ್ನನ್ನು ನೀನೇ ಸಂಶಯಿಸಬೇಡ. ಯಾರಾದರೂ ನಿನ್ನನ್ನು ಕಡೆಗಣಿಸಿದರೆ ಅದು ನಿನ್ನ ಬೆಲೆ ಕಡಿಮೆ ಆಗಿದೆ ಅನ್ನೋದಲ್ಲ. ನಿನ್ನ ಒಳಗಿನ ಮೌಲ್ಯವನ್ನು ಬೇರೆ ಯಾರಾದರೂ ತೀರ್ಮಾನಿಸಲು ಬಿಡಬೇಡ. ಉತ್ತರ ಸಿಗದ ಪ್ರಶ್ನೆಗಳನ್ನು ಬಿಟ್ಟು ಬಿಡು. ಎಲ್ಲದಕ್ಕೂ ಸ್ಪಷ್ಟ ಕಾರಣ ಸಿಗೋದಿಲ್ಲ. ಏಕೆ ಹೀಗಾಯಿತು ಅನ್ನೋದಕ್ಕಿಂತ ಇದನ್ನು ನಾನು ಹೇಗೆ ಎದುರಿಸೋದು ಅನ್ನೋ ಕಡೆ ಗಮನ ಕೊಡೋದು ನಿನ್ನ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ನಿನ್ನ ಭಾವನೆಗಳನ್ನು ಒಪ್ಪಿಕೋ. ನಿನಗೆ ನೋವಾಗೋದು ಸಹಜ. ಅದನ್ನು ಮರೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಡ. ಅಳಬೇಕೆನಿಸಿದರೆ ಅತ್ತು ಬಿಡು. ಅದು ದುರ್ಬಲತೆ ಅಲ್ಲ, ಅದು ಬಿಡುಗಡೆ. ಸೀಮೆಗಳನ್ನು ಕಟ್ಟಿಕೊಂಡು ಹೋಗು. ನಿನ್ನ ಮೌಲ್ಯ ಮಾಡದವರು ಹತ್ತಿರ ಇರಬೇಕೆಂಬ ನಿಯಮ ಇಲ್ಲ. ಕೆಲವರಿಂದ ದೂರವಾಗುವುದು ನಿನ್ನ ಶಾಂತಿಗೆ ಬೇಕಾಗಬಹುದು. ನಿನ್ನ ಕಡೆ ಗಮನ ತಿರುಗಿಸು. ನಿನ್ನ ಕನಸುಗಳು, ನಿನ್ನ ಬೆಳವಣಿಗೆ, ನಿನ್ನ ಸಂತೋಷ ಇವುಗಳನ್ನು ಮತ್ತೆ ಹಿಡಿದಿಟ್ಟುಕೋ. ಅವರು ಕೊಟ್ಟ ನೋವಿಗಿಂತ ನೀನು ಕೊಡುವ ಸಂತೋಷ ದೊಡ್ಡದಾಗಲಿ. ಒಂದು ಕಠಿಣ ಸತ್ಯ, ಆದರೆ ಅದು ತುಂಬ ಮುಖ್ಯವಾದದ್ದು. ಯಾರಾದರೂ ನಿನ್ನನ್ನು ಕಡೆಗಣಿಸಿದರೆ ಅದು ಅವರ ಆಯ್ಕೆ, ಆದರೆ ನಿನ್ನನ್ನು ನೀನೇ ಕಡೆಗಣಿಸೋದು ಅದು ನಿನ್ನ ಆಯ್ಕೆ. ಆದ್ದರಿಂದ ನಿನ್ನನ್ನು ನೀನೇ ಹಿಡಿದುಕೋ. ನಿನ್ನ ಹೃದಯಕ್ಕೆ ಸ್ವಲ್ಪ ಸಮಯ ಕೊಡು. ಒಂದು ದಿನ ಇದೇ ನೋವು ನಿನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡುತ್ತದೆ. ಆದ್ದರಿಂದ ನಿನ್ನನ್ನು ನೀನೇ ಹಿಡಿದುಕೋ. ನಿನ್ನನ್ನು ನಿಜವಾಗಿ ಮೌಲ್ಯ ಮಾಡುವವರು ನಿನ್ನನ್ನು ಕಳೆದುಕೊಳ್ಳಲು ಭಯಪಡುತ್ತಾರೆ. ನಿನ್ನನ್ನು ಕಡೆಗಣಿಸುವವರು ನಿನಗೆ ಅರ್ಹರಲ್ಲ. ನೀನು ಒಬ್ಬಳೇ ಅಲ್ಲ ಅಥವಾ ಒಬ್ಬನೇ ಅಲ್ಲ. ಈ ನೋವು ತಾತ್ಕಾಲಿಕ. ನಿನ್ನ ಬೆಳಕು ಮತ್ತೆ ಹೊಳೆಯುತ್ತದೆ. ನಿಧಾನವಾಗಿ, ಆದರೆ ಖಂಡಿತವಾಗಿ ನಿನಗೆ ನೀನೇ ಬೆಳಕಾಗುತ್ತೀಯಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.